ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ಕೊಡೋದರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸೋದಕ್ಕೆ ನಾನು ನಿಮ್ಮ ಮುಂದೆ ನಿಂತುಕೊಳ್ಳೋದಕ್ಕೆ ದೇವರು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ, ಬಲಕ್ಕಾಗಿ ಸ್ತೋತ್ರ. ಪ್ರಿಯರೇ, ಇವತ್ತಿನ ಒಂದು ಜ್ಞಾನವಾಕ್ಯ ನಾನು ನಿಮಗೆ ಮೊದಲೇ ತಿಳಿಸಿದಾಗೆ ಸಾಧ್ಯವಾದಷ್ಟರ ಮಟ್ಟಿಗೆ ನಾನು ಪ್ರಾರ್ಥನೆಯ ಬಗ್ಗೆನೇ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ಇವತ್ತು ನಾವು ಪ್ರಾರ್ಥನೆಯ ಬಗ್ಗೆ ತಿಳಿಯಬೇಕು. ಯಾಕೆಂದರೆ ಇವತ್ತು ಹೊಸ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಆದರೆ ಮತ್ತು ಹಳಬರಿಗೂ ಕೂಡ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾರ್ಥನೆ ಬಗ್ಗೆ ಕೆಲವೊಂದು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಈ ಒಂದು ಸಂದೇಶ ನಿಮ್ಮ ಜೀವಿತಕ್ಕೆ ಪ್ರಾರ್ಥನಾ ಜೀವಿತವನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಹಾಗೆಯೇ ನೀವು ಕೂಡ ನಿಮ್ಮನ್ನು ನಾವು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಹಣ ಕೇಳ್ತಾ ಇಲ್ಲ, ಆ ಒಂದು ಕಾಣಿಕೆ ಕೇಳ್ತಾ ಇಲ್ಲ, ಗೂಗಲ್ ಪೇ ಮಾಡಿ, ಫೋನ್ಪೇ ಮಾಡಿ ಅಂತ ನಿಮ್ಮನ್ನು ಕೇಳ್ತಾ ಇಲ್ಲ. ನೀವು ಒಂದು ಲೈಕ್ ಮತ್ತು ಕಮೆಂಟನ್ನು ಕೊಡೋದ್ರ ಮೂಲಕ ದೇವರ ನಾಮವನ್ನು ಮಹಿಂಪಡಿಸಿ ಅಂತ ಮಾತ್ರ ಕೇಳ್ತೀವಿ. ಯಾಕೆಂದರೆ ಇದು ಎಷ್ಟು ಪ್ರಯೋಜನಕರವಾಗಿದೆ ಅಂತ ನಮಗೂ ಕೂಡ ತಿಳಿಬೇಕಾಗಿರೋ ಕಾರಣಕ್ಕೋಸ್ಕರ ನಾವು ಮಾಡ್ತೀವಿ. ಆದರೂ ಕೂಡ ನೋಡಿದ ಜನಗಳಲ್ಲಿ ಒಬ್ಬರಾದರೂ ರಕ್ಷಣೆ ಹೊಂದಿಕೊಳ್ಳಿ ಅಂತ ಹೇಳೋ ಒಂದು ಉದ್ದೇಶದಿಂದ ಈ ವಚನದ ಭಾಗವನ್ನು ಆದಷ್ಟು ಕೆಲಸಕ್ಕೆ ಹೋಗುತ್ತಾ ಬಾಕಿ ಸಿಗುವಂಥ ಸಮಯದಲ್ಲಿ 2 ದಿವಸಕ್ಕೊಂದ್ಸಲನೋ 3 ದಿವಸಕ್ಕೊಂದ್ಸಲನೋ ಅಥವಾ ಸಾಧ್ಯವಾದರೆ ದಿನನಿತ್ಯನೂ ಕೂಡ ನಾನು ಈ ಒಂದು ಸಂದೇಶವನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರಾರ್ಥನಾ ಸಹಾಯ ನಮಗಿರಲಿ, ನಿಮ್ಮ ಪ್ರಾರ್ಥನೆ ನಮಗೋಸ್ಕರ ಇರಲಿ ಎಂದು ನಾನು ನಿಮ್ಮನ್ನು ಬೇಡಿಕೊಳ್ತೇನೆ. ಹಾಗಾದರೆ ಇವತ್ತಿನ ಒಂದು ವಾಕ್ಯದ ಭಾಗ ಏನು ಅಂತ ಹೇಳಿದ್ರೆ, ಪ್ರಿಯರೇ, ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ನಿಂತುಕೊಂಡಾಗ ನಾವು ಕಹಿಯಾದ ಭಾವನೆಯನ್ನು ಇಟ್ಟುಕೊಂಡು ಅಥವಾ ಬೇರೆಯವರ ಮೇಲೆ ಕಹಿಯಾದ ಭಾವನೆಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಪರಲೋಕಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಯೇಸು ಸ್ವಾಮಿಯೂ ಕೂಡ ಶಿಲುಬೆಯಲ್ಲಿ ಮಾತಾಡಿದಂಥ ಕೊನೆಯ ಮಾತುಗಳಲ್ಲಿ ಒಂದು ಮಾತು ಏನು ಅಂತಂದರೆ, 7 ಸಂದೇಶಗಳು ಅಂತ ಹೇಳ್ತಿರಲ್ಲ, ಕೇಳಿದಿರಲ್ವ? ಅದರಲ್ಲಿ ಬೇರೆ ಒಂದು ಮಾತು ಯಾವುದರೆ, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡ್ತಾಯಿದ್ದಾರೆ ಅಂತ ಇವ್ರಿಗೆ ಗೊತ್ತಿಲ್ವಾ? ನಿಜವಾಗ ಗೊತ್ತಿಲ್ವಾ? ಮಳೆ ಹೊಡೆದಾಗ ಗೊತ್ತಾಗೋದಿಲ್ಲ ನಾನು ಒಬ್ಬ ಮನುಷ್ಯನಿಗೆ ನೋಯಿಸ್ತಾ ಇದ್ದೀನಿ ಅಂತೇಳಿ. ಚಾಟಿ ಏಟು, ಕೊರಡೆ ಏಟುಗಳು, ಉಗ್ಗಿದಾಗ, ಅವಮಾನ ಪಡಿಸಿದಾಗ, ಮುಳ್ಳಿನ ಕಿರೀಟ ಹಾಕಿದಾಗ ಗೊತ್ತಾಗೋದಿಲ್ವಾ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿ? ಆದರೂ ಸ್ವಾಮಿ ಎಷ್ಟೊಂದು ಕನಿಕರಿಸ್ತಾ ಇರ್ತಾರೆ. ಪಾಪ ಎಡ ಬಲ ತಿಳಿದಂಥ ಜನಗಳು, ತಂದೆಯೇ ಇವರನ್ನು ಕ್ಷಮಿಸು, ಇವರು ಗೊತ್ತಿಲ್ಲದೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿಯ ಹೃದಯ ಹೆಂಗಿರ್ಬೋದು? ನಾವಾಗಿದ್ದರೆ ಮಾಡ್ತಿದ್ದೋ, ಇವತ್ತು ನಮಗೆ ಆ ಥರ ಮಾಡಿದ್ದಾನೆ ಸ್ವಾಮಿ, ನಿನ್ನ ಸತ್ಯವನ್ನು ತೋರಿಸು, ಈ ಥರ ಮಾಡಿದ್ದಾನೆ ಸ್ವಾಮಿ, ನಿನ್ನ ಪ್ರತಿಫಲವನ್ನು ತೋರಿಸು, ಈ ಥರದಲ್ಲಿ ನಾವೇನು ಮಾಡ್ತಿದ್ದೋ, ಈ ಥರ ಮಾಡಿದ್ದಾನೆ ಸ್ವಾಮಿ, ನಿನ್ನ ಪ್ರತಿಫಲನ ತೋರಿಸು, ಆ ಥರ ಮಾಡಿದ್ದಾನೆ ಸ್ವಾಮಿ, ನಿನ್ನ ಪ್ರತಿಫಲನ ತೋರಿಸು ಅಂತ ನಾವು ಹೇಳ್ತಿದ್ದೋ. ಆದರೆ ಯೇಸು ಸ್ವಾಮಿ ಆ ಥರ ಹೇಳಲಿಲ್ಲ. ಯೇಸು ಸ್ವಾಮಿ ಏನು ಮಾಡಿದರೆ, ತಂದೆಯೇ ಇವರನ್ನು ಕ್ಷಮಿಸು ಅಂತ ಹೇಳಿದಾಗ ದೇವರೇ ಕ್ಷಮಿಸಿರಬೇಕಾದ್ರೆ ನಾವು ಪ್ರಾರ್ಥನೆ ಮಾಡುವಾಗ ಕ್ಷಮಿಸಲಿಲ್ಲ ಅಂದರೆ ನಮಗೆ ಆಶೀರ್ವಾದ ಇಲ್ಲ. ಇದಕ್ಕೆ ಆಧಾರವಾಗಿ ಪ್ರಿಯರೇ, ಕೊಲೊಸ್ಸೆ ದೇವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಗಮನಿಸೋದೇ ಆದರೆ ಇದರಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಕೊಲೊಸ್ಸೆ 3:13ರಲ್ಲಿ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ಕ್ಷಮಿಸಿರಿ. ಹಾಗಾದರೆ ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿದ ಹಾಗೆ ನಾವು ಕ್ಷಮಿಸಬೇಕಂತೆ. ಪ್ರಿಯರೇ, ಇಲ್ಲಿ ಏನು ಬರೆದಿದ್ದಾರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋ ಕಾರಣವಿದ್ದರೂ ಅವ್ರನ್ನ ಕ್ಷಮಿಸಿ. ಇವತ್ತು ನಿಜವಾದ ಕ್ರೈಸ್ತರಲ್ಲಿ ಕ್ಷಮಾಪಣೆಯ ಮನೋಭಾವ ಇದೆಯಾ ಅಂತ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಂಡು ನೋಡುವ. ನಾವು ಲೋಕಕ್ಕೆ ಸಂದೇಶ ಕೊಟ್ಬಿಟ್ರೆ ಸಾಲೋದಿಲ್ಲ, ಲೋಕಕ್ಕೆ ನಾವು ದೇವರ ಮಕ್ಕಳು ಅಂತೇಳಿ ತೋರಿಸ್ಕೊಟ್ಬಿಟ್ರೆ ಸಾಲೋದಿಲ್ಲ. ನಮ್ಮಲ್ಲಿ ಈ ಕ್ಷಮಿಸುವಂತಹ ಗುಣಗಳು ಇದೆಯಾ? ಇಲ್ಲ ಅಂದರೆ ನೀನು 10,000 ಜನಗಳಿರುವಂಥ ಸಭೆಯನ್ನೇ ಕಟ್ಟು, 50 ಹಳ್ಳಿ ಸೇವೆಯನ್ನೇ ಮಾಡಿ, 100 ಹಳ್ಳಿ ಸೇವೆಯನ್ನೇ ಮಾಡಿ, ಕ್ಷಮಾಗುಣ ನೀವು ಕಲೀಲಿಲ್ಲ ಮತ್ತು ನಿಮ್ಮ ವಿಶ್ವಾಸಿಗಳಿಗೆ ಕಲಿಸಲಿಲ್ಲ ಅಂದರೆ 100% ನಿಮಗೆ ಪರಲೋಕ ರಾಜ್ಯ ಇಲ್ಲ. ಗ್ಯಾರಂಟಿ ಹೇಳ್ತಾ ಇದ್ದೀನಿ ಸೇವಕರುಗಳೇ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಸ್ವಾಮಿ ಹೇಳ್ತಾರೆ, ಮತ್ತೊಬ್ಬನ ತಪ್ಪು ಹೊರಿಸೋ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಹಾಗಾದರೆ ಇವತ್ತು ತಪ್ಪು ಮಾಡಲಿಕ್ಕೆ ಕಾರಣ ಇದ್ದರೂ ಕೂಡ ಅವ್ರನ್ನ ಕ್ಷಮಿಸಬೇಕು. ಇವತ್ತು ತಪ್ಪೇ ಮಾಡದಿದ್ದರೂ ಕೂಡ ಒಂದು ಸಭೆನ ಕಂಡ್ರೆ ಇನ್ನೊಂದು ಸಭೆಗೆ ಆಗೋದಿಲ್ಲ, ಒಂದು ಡಿನಾಮಿನೇಷನ್ನ ಕಂಡ್ರೆ ಇನ್ನೊಂದು ಡಿನಾಮಿನೇಷನ್ಗೆ ಆಗೋದಿಲ್ಲ. ಬೇಡ ಪ್ರಿಯರೇ, ನಮಗೆ ಆ ಡಿನಾಮಿನೇಷನ್ ಈ ಡಿನಾಮಿನೇಷನ್ ನಮಗೆ ಬೇಕಾಗಿಲ್ಲ, ಆ ಡಾಕ್ಟ್ರಿನ ಈ ಡಾಕ್ಟ್ರಿನ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋಂಥದ್ದು ಏನು ಗೊತ್ತಾ? ಯೇಸು ಕ್ರಿಸ್ತನು ಸತ್ತು 3 ದಿವಸ ಎದ್ದು ಬಂದು ಲೋಕಕ್ಕೆ ರಕ್ಷಕನ ಒಡೆಯನಾಗಿ ಮೃತ್ಯುಂಜಯನಾಗಿ ಬಂದಿದ್ದಾನೆ.
ತಂದೆಯ ದೇವರು ಅವರನ್ನು ಎಬ್ಬಿಸಿದ್ದಾರೆ. ಪವಿತ್ರಾತ್ಮರು ಇವತ್ತು ನಮ್ಮೊಳಗಡೆ ಸಹಾಯ ಮಾಡ್ತಾರೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕಷ್ಟೇ. ನಾವು ಅದ್ರ ಬಿಟ್ಟು ಬೇರೆ ವಿಷಯಗಳಿಗೆ ಹೋಗಿ ಆ ಸಭೆ ಸೇರಿಲ್ಲ, ನಮ್ಮದೇ ಪರಿಶುದ್ಧವಾದ ಸಭೆ, ನಮ್ಮ ಸಭೆಯನ್ನು ನೋಡಿ ಪಾಠ ಕಲೀರಿ ಮಕ್ಕಳೇ, ಹಂಗೆ ಹಿಂಗೆ ಅಂತ ದಯವಿಟ್ಟು ಬೋಧನೆ ಮಾಡೋಕ್ಕೆ ಹೋಗಬೇಡಿ. ನಮ್ಮನ್ನು ನಾವು ಹೊಗಳಿಕೊಳ್ಳಬಾರ್ದು. ದೇವರ ವಾಕ್ಯದಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಕೂಡ ಬರೆದಿದೆ, ದೇವರು ನಿಮ್ಮನ್ನು ಹೊಗಳಲಿ, ತನ್ನನ್ನು ತಾನೇ ಹೊಗಳಿಕೊಳ್ಳಬಾರದು ಅಂತ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಇವತ್ತು ಏನಾಗ್ತಿದೆ ಗೊತ್ತಾ, ನಮ್ಮ ಸಭೆ ಇಲ್ಲ, ಅದು ನಮ್ಮ ಸಭೆ ಅಲ್ಲ, ಅದು ದೇವರು ತಾನೇ ಕಟ್ಟಿರ್ತಕ್ಕಂಥ ಸಭೆ ಪ್ರಿಯರೇ. ಇರಲಿ, ಈಗ ವಾಕ್ಯಕ್ಕೆ ಬರೋಣ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋ ಕಾರಣವಿದ್ದರೂ ಅವ್ರಿಗೆ ತಪ್ಪು ಹೊರಿಸದೆ ಕ್ಷಮಿಸಿ, ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸದಂತೆ ನೀವು ಕ್ಷಮಿಸಿರಿ. ಹಾಗಾದರೆ ನೀನು ಯಾವ ಗುಣದಲ್ಲಿ ಇದ್ದೆ? ಯೇಸು ಹತ್ರ ಬರೋದಕ್ಕಿಂತ ಮೊದಲು ನಿನ್ನ ಸ್ಥಿತಿ ಯಾವ ಥರ ಇತ್ತು? ಇದನ್ನು ಮೊದಲು 1 ನಿಮಿಷ ಯೋಚನೆ ಮಾಡಿ. ಯೇಸು ಹತ್ರ ಬಂದರೂ ಕೂಡ ಕೆಲವೊಂದು ವ್ಯಕ್ತಿಗಳು ಬದಲಾಗೋದಿಲ್ಲ ಪ್ರಿಯರೇ. ಅಂಥವ್ರನ್ನ ನಾವು ಕ್ಷಮಿಸಿ ಪ್ರೀತಿಸಿ ಅವ್ರನ್ನ ಸರಿಯಾದ ದಾರಿಗೆ ತರಲಿಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದರೆ, ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸೋದಕ್ಕೆ ಮನುಷ್ಯಕುಮಾರನ ಬಂದಂಥ ದೇವರ ವಾಕ್ಯದಲ್ಲಿ ಇದ್ದ ಮೇಲೆ ಅವರೇ ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಿಸಿದರೆ, ನಾವು ಯಾಕೆ ಕೆಟ್ಟು ಹೋಗಿರೋನ ಸಭೆಯಿಂದ ಕಿತ್ತು ಹೊರಗಡೆಗೆ ಹಾಕಬೇಕು? ನೀ ಬರಬೇಡ, ನೀ ಮಾಡಬೇಡ, ನೀನು ಇಂಥವನು, ನೀ ಅಂಥವನು. ಅಯ್ಯೋ ಅವ್ರ ಸಭೆಯಲ್ಲಿ ಬರೀ ಪಾಪಿಗಳೇ ಇರೋದು, ಪರಿಸರ ಹೇಳ್ದಂಗೆ ಹೇಳೋದು. ಅಯ್ಯೋ ಅವ್ರ ಸಭೆಯಲ್ಲಿ ಪಾಪಿಗಳಿರೋದು, ಅಯ್ಯೋ ಅವ್ರ ಸಭೆಯಲ್ಲಿ ಅಂಥವ್ರು ಇರೋದು, ಇಂಥವ್ರು ಇರೋದು. ಹೇಳೋಕ್ಕೆ ಹೋಗಬೇಡಿ. ಹೇಳೋಕೆ ಹೋದಾಗ ಪರಿಸರ ಬೇಡ. ಪರಿಸರಗಳು ಶಾಸ್ತ್ರಿಗಳಿಗಿಂತ ನೀತಿಗಿಂತಲೂ ನಿಮ್ಮ ನೀತಿ ಹೆಚ್ಚಿನದಾಗಿರಬೇಕು ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಆದರೂ ಕೂಡ ಇವತ್ತು ನಾವೇನು ಮಾಡ್ತಿದ್ದೀವಿ, ಪರಿಸರದ ಆ ಸಭೆಯಲ್ಲಿ ಹಂಗೆ ಈ ಸಭೆಯಲ್ಲಿ ಹಿಂಗೆ ಹೇಳೋಕ್ಕೆ ಹೋಗಬೇಡಿ. ಅವರಿಗೆ ಕೊಟ್ಟಂತಹ ಸಭೆಯನ್ನು ಅವರು ನಡೆಸ್ಕೊಂಡು ಹೋಗಲಿ. ಇವತ್ತು ಒಬ್ರಿಗೊಬ್ರಿಗೆ ಕ್ಷಮಾಪಣೆ ಇಲ್ಲಾಂದರೆ ದೇವರ ರಾಜ್ಯ ಇಲ್ಲ. ನನ್ನನ್ನೇ ಉದಾಹರಣೆ ತೆಗಿಲಿಕ್ಕೆ ಹೋದರೆ, ಇವತ್ತೂ ಕೂಡ ನನಗೆ ಹೊರಗಡೆ ಕ್ರೈಸ್ತ ವಿರೋಧಿಗಳಿಂದ ವಿರೋಧ ಇಲ್ಲ ಪ್ರಿಯರೇ, ಕ್ರೈಸ್ತರಿಂದನೇ ವಿರೋಧಗಳು. ಯಾಕೆಂದರೆ ಇದ್ದದನ್ನೇ ಇದ್ದಾಗೆ ಪ್ರಸಂಗ ಮಾಡಿದಾಗ ಜನಗಳಿಗೆ ಕೋಪ ನಿಜ ಬರುತ್ತೆ. ಎಷ್ಟೋ ಜನ ಫೋನ್ ಮಾಡಿ ಕೂಡ ಮಾತಾಡ್ತಾರೆ. ಆದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವರು ನನಗೆ ಸ್ವತಂತ್ರ ಸೇವೆಯನ್ನು ಕೊಟ್ಟಿದ್ದಾರೆ, ಸೇವೆ ಮಾಡ್ತಾಯಿದ್ದೀನಿ. ದೇವರ ಬೈಬಲ್ ವಾಕ್ಯ ಏನಿದೆ ಅದ್ರ ಪ್ರಕಾರ ನಡೀಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಪ್ರಿಯರೇ. ನಾವು ದೇವರ ಮಕ್ಕಳು ಅನಿಸ್ಕೊಂಡ ಮೇಲೆ ಪ್ರಿಯರೇ, ನಮಗೆ ಎಷ್ಟೇ ಜನ ನೋಯಿಸಲಿ, ಏನೇ ಮಾಡಲಿ, ನಾವು ಅವ್ರನ್ನ ಕ್ಷಮಿಸಲೇಬೇಕು, ಪ್ರೀತಿಸಲೇಬೇಕು, ಕರುಣಿಸಲಿಲ್ಲ ಅಂದರೆ ದೇವರ ರಾಜ್ಯ ಇಲ್ಲ ಪ್ರಿಯರೇ. ಎಷ್ಟೊಂದು ಬೇಜಾರಾಗ್ತದೆ ಗೊತ್ತಾ. ಯೇಸು ಸ್ವಾಮಿನೇ ನಮ್ಮನ್ನು ಶಿಲುಬೆಯಲ್ಲಿ ಕ್ಷಮಿಸಿರಬೇಕಾದ್ರೆ ನಾವು ಕ್ಷಮಿಸದೇ ಇದ್ದರೆ ನಾವು ಎಲ್ಲೋ ಯೇಸು ಸ್ವಾಮಿಗಿಂತ ಸ್ವಲ್ಪ ದೊಡ್ಡವರಾದಂಗೆ ಅನಿಸ್ಕೊಳ್ಳೋದಿಲ್ವಾ? ಹಾಗಾದರೆ ನಿಮ್ಮ ಪ್ರಾರ್ಥನೆ ಫಲಕಾರಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಚಿಕ್ಕ ವಾಕ್ಯ ಪ್ರಿಯರೇ. ಮಾರ್ಕ 11:25 ಬರೆದಿದೆ, ನೀವು ನಿಂತುಕೊಂಡು, ಮಾರ್ಕ 11:25, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ, ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಎಂದು ಹೇಳಿದನು. ಹಾಗಾದರೆ ಈ ಕೊನೆಯ ವಾಕ್ಯನ ನೋಡಿ, ಕ್ಷಮಿಸಿದರೆ ಪರಲೋಕ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವನು, ಕ್ಷಮಿಸದೇ ಇದ್ದರೆ ಪರಲೋಕ ತಂದೆ ನಿಮ್ಮನ್ನು ಕೂಡ ಕ್ಷಮಿಸೋದಿಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ಇವತ್ತು ಏನು ಪ್ರಿಯರೇ, ಸಭೆ ಬಿಟ್ಟು ಹೋದರೂ ಕೂಡ ಸೇಡು ತೀರಿಸ್ತಿದ್ದಾರೆ. ಸಭೆ ಬಿಟ್ಟು ಹೋದರೂ ಕೂಡ ಅವನ ಮೇಲೆ ಕೆಟ್ಟ ಹೆಸರು ಹಾಕೋದು, ಸಭೆ ಬಿಟ್ಟು ಹೋದರೂ ಕೂಡ ಅವನ ಮಾನ ಮರ್ಯಾದೆಯಲ್ಲಿ ತೆಗಿಲಿಕ್ಕೆ ಪ್ರಯತ್ನ ಪಡೋದು. ನೋಡಿ ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಲೋಕದ ಕಷ್ಟಗಳಿಂದ, ಲೋಕದ ಹಿಂಸೆಯಿಂದ, ಲೋಕದಲ್ಲಿ ಇರತಕ್ಕಂಥ ಕೋಮುವಾದಗಳು, ಕಿರಿಕಿರಿಗಳು, ಜಾತಿ ಭೇದಗಳಿಂದ ನೊಂದು ಬೆಂದು ಅವರು ಬಂದಿರ್ತಾರೆ ಪ್ರಿಯರೇ. ಎಲ್ಲಿಗೆ? ಕ್ರೈಸ್ತತ್ವವನ್ನು ಸ್ವೀಕರಿಸಿ ಚರ್ಚಿಗೆ ಬಂದಿರ್ತಾರೆ ಪ್ರಿಯರೇ. ಚರ್ಚಿಗೆ ಬಂದಾಗ ಅವರ ಮತ ಚೇಂಜ್ ಆಗಿರೋದಿಲ್ಲ, ಆದರೆ ಮನಸ್ಸು ಚೇಂಜ್ ಆಗಿರ್ತದೆ. ಅಯ್ಯೋ ಇದು ಎಷ್ಟು ಚೆನ್ನಾಗಿ ಪ್ರೀತಿಸ್ತಾರೆ, ಯೇಸು ಎಂಥ ಒಳ್ಳೆಯ ದೇವ್ರದಲ್ಲಿ ಅವರೆಲ್ಲ ನೋಡ್ತಾರೆ. ಕೊನೆಗೆ ಲಾಸ್ಟ್ ಗೊತ್ತಾ ಏನಾಯ್ತು ಗೊತ್ತಾ, ನೀವು ಯಾವಾಗ ಅವರು ಹಳಬರಾದಾಗ ಅವ್ರನ್ನ ಪ್ರೀತಿಸಲಿಲ್ಲ, ಕ್ಷಮಿಸಲಿಲ್ಲ, ಸಭೆ ಬಿಟ್ಟು ಹೋದ ಮೇಲೂ ಕೂಡ ಅವ್ರ ಬಗ್ಗೆ ಇರತಕ್ಕಂಥ ಇಲ್ಲದಿರತಕ್ಕಂಥ ಮಾತುಗಳನ್ನ ಆಡಿದಾಗ ಪ್ರಿಯರೇ, ನೀವು ಅವರನ್ನು ಕ್ಷಮಿಸಲಿಲ್ಲ ಅಂತ ಅರ್ಥ ಪ್ರಿಯರೇ. ನೀವು ಅವ್ರನ್ನ ಕ್ಷಮಿಸಲಿಲ್ಲ, ಎಲ್ಲೋ ಒಂದು ಕಡೆ ಕಹಿ ಭಾವನೆ ಇಟ್ಕೊಂಡಿದ್ದೀರಿ ಅಂತೇಳಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅವನನ್ನು ಕ್ಷಮಿಸಲಿಲ್ವಾ ನಿನ್ನ ಪ್ರಾರ್ಥನೆ ಪರಲೋಕಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಕ್ಷಮಿಸು, ಮತ್ತು ಕ್ಷಮಿಸಿದರೆ ಪರಲೋಕ ತಂದೆ ನಿಮ್ಮ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಬಿಡೋನು. ಹಾಗಾದರೆ ನಾವು ಏನು ಮಾಡಬೇಕು ಪ್ರಿಯರೇ? ಇನ್ನೊಂದು ವಾಕ್ಯ ಇದೆ ಪ್ರಿಯರೇ, ತೆಗೆದುಕೊಳ್ಳುವ. ಮತ್ತಾಯ 18ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಬರೆದಿದೆ ನೋಡಿ, ಸ್ಪಷ್ಟವಾಗಿ ಕ್ರಿಸ್ತನನ್ನು ಸ್ವೀಕರಿಸಿ ಆರಾಧಿಸಿದ ಜನಗಳೇ ಕೇಳಿಸ್ಕೊಳ್ಳಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ತಮ್ಮ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು. ಅಂದರೆ ಬರೀ ಕೇವಲ ಅರ್ಧಂಬರ್ಧ ಕ್ಷಮಿಸೋದಲ್ಲ. ಇವತ್ತು ತುಂಬ ಜನಗಳ ಬಾಯಲ್ಲಿ ಕೇಳ್ತಾ ಇದ್ದೀನಿ, ಪಾಸ್ಟ್ರೇ ನಾನು ಅವ್ರನ್ನ ಕ್ಷಮಿಸ್ತೀನಿ, ಆದರೆ ಅವ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ತೀನಿ. ಇದು ಕ್ಷಮಾಪಣೆ ಅಲ್ಲ.
ಇದು ಅರ್ಧಂಬರ್ಧ ಕ್ಷಮಾಪಣೆ. ಇನ್ನೂ ನಿನಗೆ ಕ್ಷಮಾಪಣೆ ಕೊಡೋದಂಥ ಬಂಧನದಲ್ಲಿ ನೀನಿದ್ಯಾ ಅಂತ ಅರ್ಥ. ಫಸ್ಟ್ ಅವ್ರ ಜೊತೆ ನಾನು ಪ್ರೈಸ್ ಲಾರ್ಡ್ ಹೇಳ್ತೀನಿ, ಮಾತಾಡ್ತೀನಿ, ವ್ಯವಹಾರ ಮಾತ್ರ ಬೇಡ, ಎಷ್ಟು ಬೇಕು ಅಷ್ಟರಲ್ಲಿ ಇರ್ತೀನಿ. ಇದು ಕ್ಷಮಾಪಣೆ ಅಲ್ಲ ಪ್ರಿಯರೇ. ಇವತ್ತು ಏನಾಗಿದೆ ಗೊತ್ತಲ್ಲ, ದೇವ್ರ ವಾಕ್ಯದಲ್ಲಿ ಬರ್ತದೆ 18:35 ಮತ್ತಾಯದಲ್ಲಿ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರ ಸಹೋದರಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ, ಮನಪೂರ್ವಕ ಕ್ಷಮಿಸಬೇಕು, ಅರ್ಧಂಬರ್ಧ ಕ್ಷಮಿಸೋದಲ್ಲ, ಬೂಟಾಟಿಗೆ ಕ್ಷಮಿಸೋದಲ್ಲ, ಪಾಸ್ಟ್ರ್ ಹೇಳ್ದಂತ ಕ್ಷಮಿಸೋದಲ್ಲ. ನಾವು ಮನಪೂರ್ವಕವಾಗಿ ಕ್ಷಮಿಸಿದರೆ ಪರಲೋಕ ತಂದೆಯು ನಮ್ಮನ್ನು ಕ್ಷಮಿಸ್ತಾರೆ. ಹಾಗಾದರೆ ಮಾರ್ಕ 11:25 ಹೇಳಿದಾಗೆ ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಎಲ್ಲ ನಾವು ಮತ್ತೊಬ್ಬರನ್ನ ಕ್ಷಮಿಸಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನಮ್ಮ ಪ್ರಾರ್ಥನೆ ಪರಲೋಕಕ್ಕೆ ಹೋಗ್ತದೆ. ಹಾಗಾದರೆ ಪ್ರಿಯರೇ, ಕ್ಷಮಿಸಿ ನಾವು ಪ್ರಾರ್ಥನೆ ಮಾಡುವ. ಈಗ ಒಂದು ಕ್ಷಣ ಪ್ರಿಯರೇ, ಈ ಒಂದು ಮೆಸೇಜನ್ನು ನೋಡಿ ಕೇಳಿ ಆದಮೇಲೆ ನೀವೆಲ್ಲರೂ ಕೂಡ ಲೀಸ್ಟ್ ಮಾಡಿ ಯಾರನ್ನು ನೀವು ಕ್ಷಮಿಸಬೇಕು, ಯಾರನ್ನು ಪ್ರೀತಿಸಬೇಕು, ಯಾರ ಮೇಲೆ ನಿಮಗೆ ಕೈ ಭಾವನೆ ಬರ್ತಾಯಿದೆ ಅಂಥವ್ರ ಹೆಸರನ್ನ ಲೀಸ್ಟ್ ಮಾಡಿ ಅಂಥವ್ರ ಜೊತೆ ಮಾತಾಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವ್ರ ಜೊತೆ ಮೊದಲನೇ ಥರ ಇರಲಿಕ್ಕೆ ಪ್ರಯತ್ನ ಪಡಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ ಹಾಗೆ, ದೇವರ ವಾಕ್ಯ ಓದಿರಲ್ಲ ಕೊಲೋಸ್ಯದಲ್ಲಿ, ಹಾಗೇನೆ ಪ್ರಿಯರೇ ನಾವು ಇನ್ನೊಬ್ಬರನ್ನು ಕ್ಷಮಿಸಬೇಕು. ಕ್ಷಮಿಸದೇ ಇದ್ದರೆ ಫಸ್ಟ್ ಆಫ್ ಆಲ್ ನಾವು ದೇವ್ರ ಮಕ್ಕಳೇ ಅಲ್ಲ. ಎರಡನೇದಾಗಿ ಇನ್ನೂ ಸೇಡು, ಇನ್ನೂ ಮನೋಭಾವ, ಇನ್ನೂ ತಪ್ಪಾದ ರೀತಿಯಲ್ಲಿ ಅವರ ಸಭೆಗಳನ್ನ ಪ್ರತಿಬಿಂಬಿಸೋದು, ಸಭೆಯನ್ನು ಬಿಟ್ಟು ಹೋದ ಮೇಲೆ ಅವ್ರ ಮೇಲೆ ಕೆಟ್ಟ ಹೆಸರು ಹಾಕೋದು, ಇದೆಲ್ಲ ಮಾಡಿದಾಗ ನಾವು ಎಲ್ಲೋ ದೇವರ ರಾಜ್ಯದನ್ನು ಕಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಪ್ರಿಯರೇ, ಕೊನೆಯದಾಗಿ ನಾನು ಹೇಳ್ತಿದ್ದೀನಿ, ಎಂಥದೇ ತಪ್ಪು ಮಾಡಿರಲಿ ಪ್ರಿಯರೇ, ನಾವು ಕ್ಷಮಿಸಲಿಕ್ಕೆ ಪ್ರಯತ್ನ ಪಡೋದಲ್ಲ, ಕ್ಷಮಿಸಲೇಬೇಕು. ಅಲ್ಲಿ ಸ್ವಾಮಿ ಹೇಳಿದ್ದಾರೆ, ಮೊನ್ನೆ ತಾನೇ ನನ್ನ ಪತ್ನಿನೂ ನಾನು ಕೂಡ ಚರ್ಚೆ ಮಾಡ್ತಾ ಇದ್ದಾಗ ಅವ್ರು ಹೇಳಿದ್ರು 77 ಸಲ ಕ್ಷಮಿಸಬೇಕು ಅಂತ ನನ್ನ ಜೊತೆಲಿ ಮಾತಾಡ್ತಿದ್ರು. ಅದರ ಅರ್ಥ ನಾವು 77 ಸಲನೂ ಕೂಡ ದಿನಕ್ಕೆ ಕ್ಷಮಿಸಿದ್ರು ಕೂಡ ಸಾಲೋದಿಲ್ಲ ಪ್ರಿಯರೇ. ಹಾಗಾದರೆ ನಾವು ಕ್ಷಮಿಸಿದ್ರೆ ಮಾತ್ರ ನಾವು ದೇವರ ರಾಜ್ಯನ ಪಡಿತೀವಿ. ಹಾಗಾದರೆ ನಾವು ಮತ್ತಾಯ 18:35 ಪ್ರಕಾರ ಮನಪೂರ್ವಕವಾಗಿ ನಾವು ಕ್ಷಮಿಸಿ ಪ್ರಾರ್ಥಿಸುವ. ಮಾರ್ಕ 11:25 ಪ್ರಕಾರ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅವನ ಕ್ಷಮಿಸಿರಿ ಅಂತ ಹೇಳಿದಾರಲ್ಲ, ನಾವು ಹಾಗಿದ್ರೆ ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲೇ ನಮಗೆ ಇವತ್ತು ನೋವು ಮಾಡಿರ್ತಕ್ಕಂಥ ವ್ಯಕ್ತಿಗಳು, ದುಃಖಪಡಿಸಿರ್ತಕ್ಕಂಥ ವ್ಯಕ್ತಿಗಳು, ನಮಗೆ ವಿರೋಧವಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು, ನಮ್ಮ ಆತ್ಮಿಕತೆಯನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು, ಶಾರೀರಿಕ ಕ್ರಿಯೆಗಳಿಂದ ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು, ಇಂಥವ್ರನ್ನೆಲ್ಲ ನಾವು 1 ನಿಮಿಷ ಆಲೋಚಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ದೇವರ ರಾಜ್ಯವನ್ನು ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ನಡೆಸಲಿ. ಇಂಥವ್ರನ್ನ ಲೀಸ್ಟ್ ಮಾಡಿ ನಾವು ಕ್ಷಮಿಸಿ ನಂತರ ಪ್ರಾರ್ಥನೆ ಕೂತ್ಕೊಳ್ಳೋ. ಇನ್ನೊಂದು ವಾಕ್ಯದಲ್ಲೂ ಕೂಡ ಬರೆದಿದೆ, ನೀನು ಕ್ಷಮಿಸದೇ ಇದ್ದರೆ ಕಾಣಿಕೆಯನ್ನು ಕೂಡ ಹಾಕಬೇಡ ಅಂಥೇಳಿ. ಹಾಗಾದರೆ ಪ್ರಿಯರೇ, ಕ್ಷಮಾಪಣೆ ಬಹಳ ಮುಖ್ಯ. ಕ್ಷಮಾಪಣೆ ಇಲ್ಲದೆ ಪ್ರಾರ್ಥನೆ ಮಾಡಿದ್ರೆ ಅದು ಪರಲೋಕಕ್ಕೆ ಹೋಗುವುದಿಲ್ಲ. ಹಾಗಾದರೆ ನಾವು ಇವತ್ತಿನಿಂದ ಕ್ಷಮಿಸಿ ಪ್ರಾರ್ಥನೆ ಮಾಡಿ ದೇವರ ನಾಮವನ್ನು ಮಹಿಮೆಪಡಿಸೋರಾಗುವ. ಆಮೀನ್, ಆಮೀನ್, ಆಮೀನ್. ಎಲ್ಲರಿಗೂ ಕೂಡ ಪ್ರೈಸ್ ಲಾರ್ಡ್ ಪ್ರಿಯರೇ. ದೇವರು ಕ್ಷಮಿಸುವ ಗುಣವನ್ನು ನಮ್ಮೆಲ್ಲರಿಗೂ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ಲಾರ್ಡ್ ಪ್ರಿಯರೇ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.